ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್ ಸ್ಪೆಷಲ್. ನಾನು ವಿಜಯ್ ವೀರಪ್ಪ. ಆಗಾಗ ಸೋಷಿಯಲ್ ಮೀಡಿಯಾದಲ್ಲಿ ಐಫೋನ್ ಮತ್ತು ಆಂಡ್ರಾಯ್ಡ್ ಯೂಸರ್ಗಳ ನಡುವೆ ವಾದ ವಿವಾದಗಳು ನಡೀತಾನೆ ಇರುತ್ತವೆ. ಐಫೋನ್ ಗ್ರೇಟ್ ಅಂತ ಹಲವರು, ಆಂಡ್ರಾಯ್ಡ್ ಸೂಪರ್ ಅಂತ ಕೆಲವರು. ಹೀಗೆ ಇದೀಗ ಎರಡನ್ನೂ ಒಂದೇ ವೇದಿಕೆಯಲ್ಲಿ ತರೋ ಪ್ರಯತ್ನಕ್ಕೆ ಆಪಲ್ ಸಂಸ್ಥೆ ಮುಂದಾಗಿದೆ. ಐಫೋನ್ ಸದಾ ತನ್ನ ಗ್ರಾಹಕರಿಗೆ ಒಂದಲ್ಲ ಒಂದು ಹೊಸತನವನ್ನು ಪರಿಚಯಿಸೋದಕ್ಕೆ ಹೊಸ ಆವಿಷ್ಕಾರಗಳನ್ನು ಮಾಡ್ತಾ ಇರುತ್ತೆ. ಐಫೋನ್ ಬಳಕೆದಾರರಿಗೆ ಅದೇ ಬೆಸ್ಟ್ ಅನ್ಸಿದ್ರೆ ಇತರೆ ಬಳಕೆದಾರರಿಗೆ ಐಫೋನ್ ಯೂಸರ್ ಫ್ರೆಂಡ್ಲಿ ಇಲ್ಲ, ಆಂಡ್ರಾಯ್ಡ್ನಷ್ಟು ಸುಲಭವಾಗಿ ಐಫೋನ್ ಬಳಕೆ ಸಾಧ್ಯ ಇಲ್ಲ ಎಂದೆಲ್ಲ ಹೇಳ್ತಾರೆ. ಇದೀಗ ಈ ಎಲ್ಲ ಅಂಶಗಳನ್ನು ಗಮನದಲ್ಲಿಟ್ಟುಕೊಂಡು ಆಪಲ್ ಐಫೋನ್ಸ್ನಲ್ಲಿ ದೊಡ್ಡ ಬದಲಾವಣೆಗೆ ಮುಂದಾಗಿದೆ. ನಮ್ಮ ಬಳಿ ಐಫೋನ್ ಇದ್ದು ನಮ್ಮ ಸ್ನೇಹಿತರ ಬಳಿ ಆಂಡ್ರಾಯ್ಡ್ ಫೋನ್ ಇದ್ದರೆ ಆಗ ನಮ್ಮ ಡೇಟಾವನ್ನು ಅವರೊಟ್ಟಿಗೆ ಅಥವಾ ಅವರ ಡೇಟಾ ನಮ್ಮೊಟ್ಟಿಗೆ ಹಂಚಿಕೊಳ್ಳೋದು ಬಹಳ ಕಷ್ಟದ ಕೆಲಸ. ಐಫೋನ್ ಟು ಐಫೋನ್ ಆದರೆ ಕ್ಷಣ ಮಾತ್ರದಲ್ಲಿ ಏರ್ ಡ್ರಾಪ್ ಮೂಲಕ ಥಟ್ಟಂತ ಡಾಟಾ ಟ್ರಾನ್ಸ್ಫರ್ ಮಾಡಬಹುದು. ಆಂಡ್ರಾಯ್ಡ್ ಟು ಆಂಡ್ರಾಯ್ಡ್ನಲ್ಲೂ ಇಂಥ ಸಾಕಷ್ಟು ಅವಕಾಶ ಇದೆ. ಆದರೆ ಐಫೋನ್ ಟು ಆಂಡ್ರಾಯ್ಡ್ ಡೇಟಾ ಟ್ರಾನ್ಸ್ಫರ್ ಒಂಥರ ಸವಾಲಿನ ಕೆಲಸ ಆಗಿತ್ತು. ಈಗ ಇದನ್ನು ಸರಿಪಡಿಸೋದಕ್ಕೆ ಆಪಲ್ ಸಂಸ್ಥೆ ಮುಂದಾಗಿದೆ. ಐಫೋನ್ ಟು ಐಫೋನ್ ಹೇಗೆ ಮಿಂಚಿನ ವೇಗದಲ್ಲಿ ಡೇಟಾ ಟ್ರಾನ್ಸ್ಫರ್ ಆಗುತ್ತೋ ಅದೇ ಮಾದರಿಯಲ್ಲಿ ವೈರ್ಲೆಸ್ ಸಂವಹನದ ಮೂಲಕವೇ ಐಫೋನ್ ಟು ಆಂಡ್ರಾಯ್ಡ್ ಡಾಟಾ ಶೇರಿಂಗ್ ಟೆಕ್ನಾಲಜಿಯನ್ನು ಕಂಡುಹಿಡಿಯಲಾಗ್ತಾ ಇದೆಯಂತೆ. ಆ ಮೂಲಕ ಐಫೋನ್ ಮತ್ತು ಆಂಡ್ರಾಯ್ಡ್ ನಡುವಿನ ದೊಡ್ಡ ಅಂತರವನ್ನು ಕಡಿಮೆಗೊಳಿಸೋದಕ್ಕೆ ಬಹುದೊಡ್ಡ ಆವಿಷ್ಕಾರವೇ ನಡೆದಿದೆ. ಸೊ ಇನ್ನು ಮುಂದೆ ನಿಂದು ಐಫೋನಾ ಅಥವಾ ಆಂಡ್ರಾಯ್ಡಾ ಅಂತ ಕೇಳದೆ ನಿರಾತಂಕವಾಗಿ ಡೇಟಾ ಶೇರಿಂಗ್ ಮಾಡೋ ವ್ಯವಸ್ಥೆ ಬರ್ತಾ ಇದೆ. ಆದರೆ ಇದಿನ್ನೂ ಆರಂಭಿಕ ಹಂತದಲ್ಲಿದ್ದು 2024ರ ಕೊನೆ ಅಥವಾ 2025ರ ಆರಂಭದಲ್ಲಿ ಈ ಟೆಕ್ನಾಲಜಿ ಜನರ ಕೈ ಸೇರಲಿದೆ ಎನ್ನಲಾಗ್ತಾ ಇದೆ. ಇನ್ನು ಆಪಲ್ ಯಾಕೆ ಈ ರೀತಿ ಮಾಡ್ತಾ ಇದೆ ಅಂತ ನೋಡಿದ್ರೆ, ಐಫೋನ್ ಹಾಗೂ ಆಂಡ್ರಾಯ್ಡ್ ನಡುವೆ ಮುಕ್ತ ಸಂವಹನವನ್ನು ಪ್ರೋತ್ಸಾಹಿಸೋ ಗುರಿಯನ್ನು ಆಪಲ್ ಹೊಂದಿದೆ ಅಂತ ಹೇಳ್ಬೋದು. ಆ ಮೂಲಕ ವಿಭಿನ್ನ ಸ್ಮಾರ್ಟ್ಫೋನ್ಗಳ ನಡುವಿನ ಈ ರೀತಿಯ ಸಮಸ್ಯೆಗಳನ್ನು ಗಣನೆಗೆ ತಗೊಂಡು ಡಾಟಾ ಟ್ರಾನ್ಸ್ಫರ್ ಪ್ರಕ್ರಿಯೆಯಲ್ಲಿ ಉತ್ತಮ ಅನುಭವ ನೀಡೋ ಪ್ಲಾನ್ ಎನ್ನಲಾಗ್ತಾ ಇದೆ. ಆ ಮೂಲಕ ಇನ್ನು ಮುಂದೆ ಇನ್ನಷ್ಟು ಯೂಸರ್ ಫ್ರೆಂಡ್ಲಿ ಡಿವೈಸ್ ಎಂಬ ಪಟ್ಟ ಕಸಿದುಕೊಳ್ಳೋದಕ್ಕೆ ಐಫೋನ್ ಸಿದ್ಧತೆ ನಡೆಸಿದೆ. ಈ ರೀತಿಯ ಮತ್ತಷ್ಟು ಮಾಹಿತಿಗಾಗಿ ನ್ಯೂಸ್ ಫಸ್ಟ್ ಡಿಜಿಟಲ್ ಪ್ಲಾಟ್ಫಾರ್ಮ್ನ ತಪ್ಪದೇ ಸಬ್ಸ್ಕ್ರೈಬ್ ಆಗಿ.